ಬೇಕಾಗ್ತದೆ. ಗೀತಾ ಶಿವರಾಜ್ಕುಮಾರ್ ಅವರು ಒಂದು 30 ದಿವಸದೊಳಗೆ ಇಂಥ ಮುಖಂಡರ ಜೊತೆಗೆ ಸೇರಿ ಬರೀ 30 ದಿವಸದಲ್ಲಿ 10 ವರ್ಷಕ್ಕಿದ್ದುಬಿಟ್ಟು ಸುಳ್ಳು ಹೇಳಿಕೊಂಡು ಮತ ಕೇಳೋದು ಒಂದು, ಆದರೆ 30 ದಿವಸದೊಳಗೆ 5,35,000 ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರನ್ನು ನಾವು ಯಾವತ್ತೂ ಕೂಡ ನಾವು ಮರೆಯೋದಿಲ್ಲ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ. ಮತ್ತು ಎಲ್ಲೋ ಒಂದು ರೀತಿಯಲ್ಲಿ ಇನ್ನೊಂದು ವಿಚಾರ, ಇದನ್ನು ನಾನು ಯಾಕೆಂದರೆ ರಿಪೋರ್ಟ್ ಮಾಡಿ ನಾವು ಕಳಿಸ್ಬೇಕಾಗತ್ತೆ, ಯಾಕೆಂದರೆ ವರಿಷ್ಠರಿಗೆ, ಯಾಕೆಂದರೆ ವರಿಷ್ಠರು ಅದನ್ನು ಅರ್ಥ ಮಾಡ್ಕೊಳ್ಬೇಕು, ಗೊತ್ತಾಗಬೇಕು. ಸೊ ಮಾಧ್ಯಮದ ಮೂಲಕ ಜನರಿಗೆ 400 ಬಾರ್ ಬಂದಿಲ್ಲಲ್ಲ, ಈಗ ಏನು ಮಾಡ್ತೀರಿ ಮಾಧ್ಯಮದವ್ರು ಹೇಳ್ರಿ ನೋಡೋಣ. ಮೋದಿನ ಹೆಂಗೆ ಎಕ್ಸೆಪ್ಟ್ ಮಾಡ್ತೀರಿ ನೀವೀಗ? ಈ ದೇಶದ ಪ್ರಧಾನಮಂತ್ರಿ 400 ಬಾರ್ ಅಂತ ಹೇಳಿ 200 ಚಿಲ್ಲರೆಗೆ ಬಂದು ಕೂತ್ಕೊಂಡಿದ್ದಾರಾ? ಅದಕ್ಕೇನು ಉತ್ತರ ಕೊಡ್ತೀರ? ಅದಕ್ಕೇನಾದ್ರು ಬರೆದಿದ್ದೀರಾ ನೀವು? ಬರೆದಿಲ್ಲ, ಬರೆಯಲ್ಲ ನೀವು, ಬರಿಬೇಕು. ಕಾಂಗ್ರೆಸ್ಸಲ್ಲಿ ಶಿವಮೊಗ್ಗ ಸೋತಿರ್ಬೋದು, ಯಾಕೆ ಉತ್ತರ ಕರ್ನಾಟಕದಲ್ಲಿ ಗೆದ್ದಿಲ್ವಾ? ಉತ್ತರ ದೇಶದಲ್ಲಿ ಕತ್ತಿಲ್ವಾ? ನಾರ್ತ್ ಇಂಡಿಯಾದಲ್ಲಿ ಗೆದ್ದಿಲ್ಲ? ಇವಾಗ BJP ಸೋತಿಲ್ಲ, ಅಯೋಧ್ಯದಲ್ಲಿ ಸೋತಿಲ್ಲ. ಯಾರೋ ಮೆಸೇಜ್ ಕಳಿಸಿದ್ರಿ, ಈಗ ಎಲ್ಲೆಲ್ಲಿ ರಾಮ ಓಡಾಡಿದಾನೆ ಎಲ್ಲ ಕಡೆನೂ BJP ಸೋತು ಹೋಗಿದೆ. ಅದೊಂದು 7-8 ಕಡೆಗೆ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಮಾಧ್ಯಮದಲ್ಲಿ ಹಾಕ್ತೀವಿ ನಾವು, ಎಲ್ಲೆಲ್ಲಿ ರಾಮನ ಹೆಸರು ಹೇಳ್ಕೊಂಡು ಎಲ್ಲೆಲ್ಲಿ ಓಡಾಡಿದ್ದಾರೆ. ನಮ್ಮ ಕೊಪ್ಪಳನೂ ಸೇರಿ, ಕೊಪ್ಪಳದಕ್ಕೂ ರಾಮನಿಗೂ ನಂಟಸ್ಕೆ ಇದೆ, ಅದು ಕೆಲವು ಇದ್ದಾವೆ, ಅದನ್ನೆಲ್ಲ ಸೋತಿದ್ದಾರೆ. ಅದನ್ನೆಲ್ಲ ನೀವು ಬರೆಯಲ್ಲ, ಬರಿಬೇಕು. ಯಾರು ಹಿಂದುತ್ವ ಅಂತ ಹೇಳ್ಕೊಂಡು ಹೋದ್ರು ಇವತ್ತು ಸೋತು ಹೋಗಿದ್ದಾರೆ ಅವರು. ನಾವು ಈ ದೇಶದ ಒಂದು ಪ್ರಜಾಪ್ರಭುತ್ವದಲ್ಲಿ ಏನು ಸಂವಿಧಾನವನ್ನು ನೋಡಿಕೊಂಡು ಎಷ್ಟು ಹಗುರವಾಗಿ ಕನ್ನಡ ಬರಲ್ಲ, ಇದು ಭಾಳ ಮುಖ್ಯ ನಮ್ಮ ಮಾಧ್ಯಮದವರಿಗೆ. ನಮ್ಮ ಮಧು ಬಂಗಾರಪ್ಪ ಅವ್ರ ಹೆಸರು ಅದು ಭಾಳ ಮುಖ್ಯ. ನಿಮಗೆ ಇದು ದೇಶ ಹೊಟ್ಟೆ ತುಂಬುತ್ತಾ? ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮಧು ಬಂಗಾರಪ್ಪ ಒಳ್ಳೆ ತೀರ್ಮಾನ ತಗೊಂಡ, ನಮ್ಮ ಮಕ್ಕಳಿಗೆ ಕಾಪಿ ಹೊಡಿಬಾರ್ದು ಅಂತ ಹೇಳಿ ಅದನ್ನು ಬಿಟ್ಟರು, 20% ಮಾರ್ಕ್ಸ್ ಕೊಟ್ಟರು ಅಂಥೇಳಿ. ಯಾಕೆ ಕಾಪಿ ಮಾಡಿಸಿ ನಿಮ್ಮನ್ನು ಪಾಸ್ ಮಾಡಿಸ್ಬೇಕಾಯ್ತಾ ಮಕ್ಕಳಿಗೆ? ಕಾಂಗ್ರೆಸ್ ಪಕ್ಷ ಏನೇ ತೀರ್ಮಾನ ತಗೊಂಡ್ರೂ ಕೂಡ ಈ ದೇಶದ ಹಿತದೃಷ್ಟಿಯಿಂದ ಎಲ್ಲ ಸಮಾಜದ ಏನು ಸಂವಿಧಾನದಲ್ಲಿ ಬರೆದಿದ್ದಾರೆ ಅದನ್ನು ಮಾತ್ರ ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತು ಬಂಗಾರಪ್ಪ ಅವ್ರ ಮಕ್ಕಳಾಗಿ ನಾವು ಮಾಡ್ಕೊಂಡು ಬಂದಿದ್ದೀವಿ ಹೊರತು ಯಾವುದೇ ಥರದ ಸ್ವಾರ್ಥ ರಾಜಕಾರಣವನ್ನು ನಮ್ಮ ಅಪ್ಪ ಆಗಲಿ, ಕಾಂಗ್ರೆಸ್ ಪಕ್ಷ ಆಗಲಿ, ಗೀತಕ್ಕವರಾಗಲಿ, ಶಿವರಾಜ್ಕುಮಾರ್ ಅವರಾಗಲಿ ಮಾಡಿಲ್ಲ. ಇನ್ನೊಂದು ವಿಚಾರ, ನಾವು ಸ್ವಲ್ಪ ಎಲ್ಲ ಇದ್ವಿ, ಪಾಪ ನಾಗರಾಜ್ ಗೌಡ್ರು ಭಾಷಣ ಮಾಡ್ಬೇಕಾದ್ರೆ ಮತ್ತೆ ಇವತ್ತು ಮಾತಾಡಿದರು. ನಾಗರಾಜ್ ಗೌಡ್ರು ಇನ್ಮೇಲೆ ಹುಷಾರಾಗಿರ್ಬೇಕು ನಾವು ಚುನಾವಣೆ ಮಾಡಬೇಕಾದ್ರೆ. ಆದರೆ ನಿಮಗೆ ಬೇಸ್ಗಿರಿ ಕೊಡ್ತೀನಿ, ಯಾಕಂದರೆ ಶಿಕಾರಿಪುರದವ್ರು ನೀವು ಎತ್ತಿದ ಕೈ ಎತ್ತಿ ತೋರಿಸಿದ್ರೆ ಅದು ನಿಜವಾಗ್ಲೂ ಅಷ್ಟೆ. ಏನಂತ ಹೇಳಿದರು, ಏನೋ ಗ್ಯಾರಂಟಿ. ಮಧು ಬಂಗಾರಪ್ಪ ಅವರು ಪ್ರಣಾಳಿಕೆ ಉಪಾಧ್ಯಕ್ಷರಾಗಿದ್ದರು, ನಾವು ಆ ಗುಂಗಲ್ಲೇ ಇದ್ವಿ. ಏನಂತ, ಗ್ಯಾರಂಟಿಯಿಂದನೇ ಈ ಸರ್ಕಾರ ಬಂದ್ಬಿಟ್ಟಿದೆ ಅಂತ ಭಾಷಣನೂ ಮಾಡಿಬಿಟ್ಟೆ. ಹೆಣ್ಮಕ್ಳು ಹೆತ್ತಿರೋ ಸರ್ಕಾರ ಅಂತಕ್ಕಂಥ ಎಷ್ಟೊಂದು ಕಡೆಗೆ ನಾವು ಭಾಷಣ ಮಾಡ್ಕೊಂಡು ಬಂದಿದ್ವಿ. ಚಪ್ಪಾಳೆನೂ ಕೂಡ ಹೆಣ್ಮಕ್ಳು ಕೂಡ ಗೀತಕ್ಕವ್ರಿಗೆ ಅರಿಶಿನ ಕುಂಕುಮ ಕೊಟ್ಟು ಆಶೀರ್ವಾದ ಮಾಡಿ ಮತನೂ ಹಾಕಿದ್ದಾರೆ ಅಂಥೇಳಿ ನಾನು ಭಾವಿಸ್ತೀನಿ. ಸೋತಿರ್ಬೋದು ಗೀತಕ್ಕವ್ರು, ಅದು ಬೇರೆ ಪ್ರಶ್ನೆ. ಯಾಕೆಂದರೆ ಅಷ್ಟೊಂದು ಆಶೀರ್ವಾದ ಮಾಡಿ ಹೆಣ್ಣುಮಕ್ಕಳಿಗೆ ಮೋಸ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ಶಿವಮೊಗ್ಗದಲ್ಲಿ ಇಲ್ಲ ಅಂಥೇಳಿ ಭಾವಿಸ್ತೀನಿ. ಆದರೆ ನಾವು ಈ ಸರ್ಕಾರ ಬಂದಿರೋದು ಗ್ಯಾರಂಟಿಯಿಂದ ಅಂಥೇಳಿ, ಆದರೆ ಒಂದು ವಿಫಲರಾಗಿದ್ದೀವಿ ಅಂಥೇಳಿ ನನಗೆ ಅನಿಸುತ್ತೆ. ಗ್ಯಾರಂಟಿ ಯೋಜನೆಯಿಂದ ನಮ್ಮ ಸರ್ಕಾರ ಬಂದಿದೆ, ಆದರೆ ಭ್ರಷ್ಟಾಚಾರದಿಂದ ಹೋದ ಸತಿ BJP ಹೀನಾಯವಾಗಿ ಸೋತಿದೆ ಅಂತ ಹೇಳೋದ್ರಲ್ಲಿ ಮತದಾರರಲ್ಲಿ ನಾವು ಹಿಂದೆ ಹೋಗಿದ್ದೀವಿ. ಅದನ್ನು ಇವತ್ತಿಂದ ಮಾಡಬೇಕಾಗತ್ತೆ, ಅದನ್ನು ಇವತ್ತು ಮಾಡಬೇಕಾಗತ್ತೆ. 57,000 ಕೋಟಿ ಇವತ್ತು ಬಡವರ ಮಡಿಲಿಗೆ ಹಾಕಿದ್ದೀವಿ ನಾವು. ಅದರಲ್ಲಿ ಏನು ಕಮಿಷನ್ ತಗೊಳ್ಳಲ್ಲ ನಾವು. ಕಮಿಷನ್ ಕೊಟ್ಟು ತಗೊಂಡಿದ್ದೀವಿ ಯಾರು ಒಬ್ಬರಾದರೂ? ನೀವೆಲ್ಲ ಬೆಳಗ್ಗೆ 7 ಗಂಟೆಗೆ ಹೋಗ್ತಾ ಇದ್ದೀವಿ, ಪ್ರಸನ್ನ ಅವರು ನೀವೆಲ್ಲ ಸಿಟಿ ಲೀಡರ್ಸ್ ಎಲ್ಲ ಹೋಗ್ತಾ ಇದ್ರಿ, ನಮ್ಮ ಕಲ್ಲಿಲ್ಲ. ನೀವೆಲ್ಲ ಫೋನ್ ಮಾಡಿ ಹೇಳ್ತಾ ಇದ್ರಿ ಏನಂತ, ಇಲ್ಲ ಮರಣ ನಿಮ್ಮದೇ 2,000 ರೂಪಾಯಿ ಬರೋ ತಿಂಡಿ ತಿನ್ನೋ ಟೈಮಿಗೆ ತಿಂಡಿ, ಕಾಫಿ ಕೊಡೋ ಟೈಮಿಗೆ ಕಾಫಿ, ನಿಮ್ಮಿಂದನೇ ಸಹಾಯ ಎಲ್ಲ ಹೇಳಿದರು. ಓಟ್ ಹಾಕಿದ್ರೆ ಏನೋ ಬೇರೆ ಪ್ರಶ್ನೆ, ನಂಬಿಕೆ ಮೇಲೆ ಹೋಗ್ತೀರಪ್ಪ. ನೀವಾದರೂ ಇನ್ನೇನು ಮಾಡ್ತೀರಿ? ಇಡೀ ರಾಜ್ಯದಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಧೈರ್ಯವಾಗಿ ಹೋಗಿ ಮತ ಕೇಳಿರೋದು ಹೈಯೆಸ್ಟ್ ಇದೇ ಚುನಾವಣೆ ಅಂತ ಅನಿಸುತ್ತೆ. ಯಾಕೆಂದರೆ ನಮ್ಮ
ಕಾರ್ಯಕ್ರಮ ಮನೆಗೂ ಕೂಡ ಅವರಿಗೆ ಸಹಕಾರ ಆಗಿದೆ ಅಂತಕ್ಕಂಥದ್ದು ನಿಟ್ಟಿನ ಮೇಲೆ ನಾವು ಕೇಳಿದ್ವಿ. ತೀರ್ಮಾನ ಜನರು ತಗೊಂಡ್ಮೇಲೆ ಏನು, ಯಾಕೆಂದರೆ ಈ ಪ್ರಜಾಪ್ರಭುತ್ವದಲ್ಲಿ ಪ್ರಭುಗಳೇ ಪ್ರಜೆಗಳಲ್ಲ, ಅವ್ರು ಹೇಳಿದಾಗ ನಾವು ಒಪ್ಕೊಳ್ಬೇಕಲ್ಲ. ಈಗ ನಾನು ಸೋತಿದ್ದೀವಿ ಅಂತ ಸೋತಿದ್ದೀವಿ, ಏನು ಪರವಾಗಿಲ್ಲ ಬಿಡಿ, ಪರವಾಗಿಲ್ಲ. ಗೀತಕ್ಕವರು ಕೂಡ ಅದ್ರ ಬಗ್ಗೆ ಮಾತಾಡ್ತಾರೆ. ನಾನು ದಯವಿಟ್ಟು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ಕಾರ ನಮ್ಮದಿದೆ, ಸರ್ಕಾರ ನಿಮ್ಮದಿದೆ, ಒಳ್ಳೆ ಒಗ್ಗಟ್ಟ ಕೆಲಸವನ್ನು ಮಾಡ್ಕೊಂಡು ಹೋಗೋಣ. ಪ್ರಸನ್ನ ಅವರು ಭಾಳ ಅರ್ಥಪೂರ್ಣವಾಗಿ ಹೇಳಿದರು. ಯಾಕೆಂದರೆ ಬಹಿರಂಗವಾಗಿ ಈಗ ಯಾರೋ ಹಿರಿಯರು ಏನೋ ಒಂದು ಮಾತಾಡಿದ್ರು, ಮಾಧ್ಯಮದವ್ರು ಅದನ್ನ ಹಾಕಿರ್ತಾರೆ ಗೊಂದಲ ಅಂತ ಹೇಳಿ. ಬೇಡ, ಬಿಟ್ಟುಬಿಡೋಣ. ಸರ್ಕಾರ ನೀವೇನೇ ನಾನೇನೇ ತಪ್ಪು ಮಾಡಿದ್ರು ನನ್ನ ಸರ್ಕಾರ, ನೀವೇನೋ ಹೇಳಿಕೆ ಕೊಟ್ಟರು ನಿಮ್ಮ ಸರ್ಕಾರನೇ, ನಂದೇನು ಸರ್ಕಾರ ಆಗೋದಿಲ್ಲ. ಜನರಿಂದ ಆಯ್ಕೆ ಆಗಿರೋ ಸರ್ಕಾರಕ್ಕೆ ನಾವು ತೊಂದರೆ ಕೊಡೋದು ಬೇಡ. ನಾವು ನಿಮ್ಮ ಜೊತೆಗಿರ್ತೀವಿ, ನಿಮ್ಮ ಸಹಕಾರಕ್ಕಿರ್ತೀವಿ, ಪಕ್ಷದ ಸಂಘಟನೆಗಿರ್ತೀವಿ, ಕೆಲಸ ಕಾರ್ಯಗಳಲ್ಲಿ ಇರ್ತೀವಿ. ನಾವೇನಾದ್ರ ಬಗ್ಗೆ ಏನಿಲ್ಲ, ಅಭಿವೃದ್ಧಿ ಕೆಲಸನೂ ಆಗ್ತದೆ, ನೀವೇನು ಧೈರ್ಯವಾಗಿರ್ರಿ. ಯಾಕೆಂದರೆ ಅದನ್ನೆಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಾವೆಲ್ಲರೂ ಕೂಡ ವಿಚಾರಗಳನ್ನು ಮಾತಾಡಿದ್ದೀವಿ. ಆಗ್ತದೆ, ಇಡೀ ರಾಜ್ಯದಲ್ಲಿ ಆಗಿದೆ, ಅದೇನು ಬೇರೆ ಪ್ರಶ್ನೆ ಏನಿಲ್ಲ. ಆದರೆ ಇವತ್ತು BJP ಅಧಿಕಾರ ದೇಶದಲ್ಲಿ ಆಳ್ಬೋದು, ಆದರೆ ಆಂತರಿಕವಾಗಿ ಅವರು ಸೋತಿದ್ದಾರೆ. ನಾವು ಜನರನ್ನು ವಿಶ್ವಾಸದಲ್ಲಿ ಗೆದ್ದಿದ್ದೀವಿ, ಮತದಲ್ಲಿ ಗೆದ್ದಿಲ್ಲದೆ ಇರ್ಬೋದು. ಆದರೆ ಆ ವಿಶ್ವಾಸದ ಮತವನ್ನು ಕೂಡ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ಬರುತ್ತೆ, ತಾಲೂಕ್ ಪಂಚಾಯತಿ ಬರುತ್ತೆ. ನೀವು ಯಾವ ರೀತಿ ಮನೆಗೂ ಕೂಡ ಇವತ್ತು ನಿಮ್ಮ ಅಭ್ಯರ್ಥಿಯನ್ನು ಗೀತಾ ಶಿವರಾಜ್ಕುಮಾರ್ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಹಠ ಛಲದಿಂದ ಏನು ನೀವು ಹಗಲು ರಾತ್ರಿ ನೀವು ದುಡಿದಿದ್ದೀರಿ, ಗೀತಕ್ಕವರು ಕೂಡ ನಿಮ್ಮ ಚುನಾವಣೆಗಳನ್ನು ಹಠ ಛಲದಿಂದ ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿಯನ್ನು ಅವಳು ತಗೊಳ್ತಾರೆ, ನಾವು ತಗೊಳ್ತೀವಿ. ಅದ್ರ ಹಿಂದೆ ಯಾವತ್ತೂ ಕೂಡ ಶಿವರಾಜ್ಕುಮಾರ್ ಅವರ ಆಶೀರ್ವಾದ ಸಹಕಾರ ಇದ್ದೇ ಇರ್ತದೆ. ಅದಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನು ನಾನು ಶಿವಣ್ಣವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಿಜ, ಶಿವರಾಜ್ಕುಮಾರ್ ಅವ್ರನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೊರಬದಲ್ಲಿ ಕೇಳಿದರು, ಬೇರೆ ಬೇರೆ ಕಡೆನೂ ಓಡಾಡೋಕ್ಕಾಗುತ್ತಾ ಅಂತ. ಹೋದ ಸತಿ ಅದನ್ನ ಚುನಾವಣೆಯಲ್ಲಿ ಶಿವರಾಜ್ಕುಮಾರ್ ಅವರು ಮಾತಾಡಿದರು. ಇವತ್ತು ಶಿವರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ಎಲ್ಲರಿಗೂ ಭಯ. ಒಬ್ಬನು ಮಾತ್ರ ಒಬ್ಬ ಸ್ಯಾಡಿಸ್ಟ್ ಇದ್ದಾನೆ ಈ ದೇಶದ, ಈ ರಾಜ್ಯದಲ್ಲಿ. ನೀವು ಅವ್ರನ್ನ ರಿಪೇರಿ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ನಮ್ಮ ಅಪ್ಪನ ಕೈಯಲ್ಲೇ ನಮ್ಮ ಅಮ್ಮನ ಕೈಯಲ್ಲೇ ರಿಪೇರಿ ಮಾಡೋಕ್ಕಾಗಲ್ಲ, ಸಮಾಜದಲ್ಲಿ ಅವ್ನು ರಿಪೇರಿ ಆಗೋದಿಲ್ಲ. ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಈಗ ಬ್ರೇಕಿಂಗ್ ನ್ಯೂಸ್ ಹೋಗುತ್ತದು. ಆದರೆ ಮಾಧ್ಯಮದವ್ರಿಗೆ ಹೇಳ್ತೀನಿ, ಅದಲ್ಲ ಇಂಪಾರ್ಟೆಂಟ್. ಗೀತಕ್ಕ 5,35,000 ಲೀಡಲ್ಲಿ ಮುಂದಿನ ದಿನಗಳಲ್ಲಿ ಗೆಲ್ಲಿಸ್ತಕ್ಕಂಥ ಶ್ರಮವನ್ನು ನಮ್ಮ ಪಕ್ಷದ ಯಾವುದೇ ಅಭ್ಯರ್ಥಿ ಆಗಲಿ ಆ ಥರ ದುಡಿತಕ್ಕಂಥ ಕೆಲಸವನ್ನು ಈ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಯಾವುದೇ ಚುನಾವಣೆ ಆಗಲಿ ಅದ್ರ ಜೊತೆಗೆ ಆಯನೂರು ಮಂಜುನಾಥ್ ಅವರು ಕೂಡ ಹಗಲು ರಾತ್ರಿ ದುಡಿದ್ರು. ಪಾಪ ಅವರು ದುಡಿದು ನೀವು ಕೂಡ ಅದನ್ನು ಅವರೇ ಹೇಳಿದರು. ನಾನು ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಇತಿಹಾಸದಲ್ಲಿ ನಾವು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟೊಂದು ಅದ್ಭುತವಾಗಿ ಭಾಳ ಅರ್ಥಪೂರ್ಣವಾಗಿ ಕೆಲಸ ಮಾಡಲಿಲ್ಲ ಮತದಾರರು. ಅವರು ಬೇರೆ ಮಾಧ್ಯಮದಲ್ಲೂ ಕೂಡ ಬೇರೆ ಬೇರೆ ರೀತಿ ವರ್ಣನೆ ಮಾಡಿದ್ದಾರೆ. ಯಾಕೆಂದರೆ ಪ್ರಬುದ್ಧರು, ಈ ಟೀಚರ್ಸು ಮತ್ತು ಡಿಗ್ರಿ ಹೋಲ್ಡರ್ಸು ಭಾಳ ಬುದ್ಧಿ ಇರೋರು. ಅವರು ತಪ್ಪು ಮಾಡಿದಾಗ ಅವ್ರಿಗೆ ಬೈಯಕ್ಕೆ ಹೋದರೆ ಭಾಳ ಕಷ್ಟ ಆಗಿಬಿಡುತ್ತೆ. ಅವ್ರಿಗೆ ಅರ್ಥ ಆಗುತ್ತೆ ಅಂಥೇಳಿ ಒಂದು ದಿವಸ ಭಾವಿಸ್ತೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಹೇಳೋದಕ್ಕಾಗೋದಿಲ್ಲ. ಕೆ ಮಂಜುನಾಥ್ ಅವರಿಗೇನು ಕೂಡ ನೀವು ಸಹಕಾರ ಮಾಡಿದ್ರಿ. ನಾನು ಚಿತ್ರದುರ್ಗ ಶ್ರೀನಿವಾಸ್ ಪರವಾಗಿ ಅವ್ರು ಗೆದ್ದರು. ಗುಲ್ಬರ್ಗಕ್ಕೆ ಹೋಗೋಕ್ಕಾಗಲಿಲ್ಲ, ಅವ್ರು ಗೆದ್ದರು. ಬೆಂಗಳೂರಲ್ಲಿ ರಾಮೋಜಿಗೌಡ ಅಂಥೇಳಿ ಅವರು ಕೂಡ ಗೆದ್ದರು. 3 BJP ಅವ್ರಿಗೆ ಗೆದ್ದರು, 3 ನಾವು ಗೆದ್ವಿ. 500 ಅವ್ರು ಗೆಲ್ತಾರೆ ಅಂಥೇಳಿ ಆಸೆ ಇತ್ತು ಗೀತಕ್ಕವರು, ಶಿವಣ್ಣವ್ರಿಗೂ. ಮತ್ತು ನಿಮ್ಮ ಜೊತೆಗೆಲ್ಲ ಎಲ್ಲ ಕಡೆನೂ ಕೂಡ ಹಗಲು ರಾತ್ರಿ ದುಡಿದ್ರು. ಎಲ್ಲ ಕಡೆನೂ ಕೂಡ ಆಗುತ್ತೆ ವ್ಯತ್ಯಾಸಗಳು, ಅದೇನು ಪರವಾಗಿಲ್ಲ. ಅದನ್ನು ನುಂಗ್ಕೊಂಡು ಮುಂದೆ ಹೋಗ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡೋಣ. ಸರ್ಕಾರ ನಿಮ್ಮ ಜೊತೆಗಿರ್ತದೆ. ನಿಮ್ಮ